ಏನಿಲ್ಲ, ಅವರು ಆರೋಗ್ಯ ಎಲ್ಲ ರವೀಂದ್ರ ಅವ್ರು ಹೇಳಿದ್ದಾರೆ. ರಾತ್ರಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು, ಹಾಗಾಗಿ ಡಾಕ್ಟ್ರು ಸುಮಾರು ಪ್ರಯತ್ನ ಪಟ್ಟರು, ಆದರೂ ಅವರು 2:30 ಹಾಗೆ ಕೊನೆ ಉಸಿರು ಹೇಳಿದ್ರು. ಈಗ ನಾವು ಮುಂದಿನ ಕಾರ್ಯಕ್ರಮಗಳು ಅವ್ರದ್ದು ಅಂತ್ಯಕ್ರಿಯೆನ ಪ್ರಾರಂಭ ಮಾಡ್ತೀವಿ. ಸೊ ಇದೊಂದು ನಷ್ಟ, ನಮಗೂ ನಷ್ಟ, ಚಿತ್ರರಂಗಕ್ಕೂ ನಷ್ಟ. ಇನ್ನೇನು ಹೆಚ್ಚಿಗೆ ಹೇಳೋಕ್ಕೆ ಏನಿಲ್ಲ, ಮುಂದಿನ ಕಾರ್ಯಕ್ರಮ ನೋಡ್ಬೋದು. ಮುಂದಿನ ಕಾರ್ಯಕ್ರಮ ಸಾಕಷ್ಟು ದಿನಗಳಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಹೌದು, ಆಲ್ಮೋಸ್ಟ್ ಒಂದು 20 ದಿನದಿಂದ ಟ್ರೀಟ್ಮೆಂಟ್ ನಡೀತಾ ಇತ್ತು. ಟ್ರೀಟ್ಮೆಂಟ್ ಸರಿ ಹೋದರೂ ಮನೆಗೆ ಹೋದ್ವಿ, ಮತ್ತೆ ಆರೋಗ್ಯ ಕೆಟ್ಟೋಯ್ತು, ಮತ್ತೆ ಬಂದ್ವಿ. ಲಾಸ್ಟ್ 1 ವೀಕಿಂದ ಹಾಸ್ಪಿಟ್ಲಲ್ಲೇ ಇದ್ದರು. ಒಂದು 3 ಡೇಸ್ ಬ್ಯಾಕ್ ಕಾಂಪ್ಲಿಕೇಶನ್ ಶುರು ಆಯಿತು, ಆವಾಗಲೇ ರವೀಂದ್ರ ಅವ್ರು ಹೇಳಿದಾಗೆ. ಸೊ ಆದಷ್ಟು ಪ್ರಯತ್ನ ಪಟ್ವಿ, ಡಾಕ್ಟ್ರುಗಳು ಪ್ರಯತ್ನ ಪಟ್ಟರು. ಇದು ರೆಗ್ಯುಲರಾಗಿ ಇವರು ಟ್ರೀಟ್ಮೆಂಟ್ ನಡೀತಾ ಇದ್ದಂಥ ಆಸ್ಪತ್ರೆ, ಹಾಗಾಗಿ ಕೊನೆಗೆ ಏನು ಉಳಿಸ್ಕೊಳಕ್ಕಾಗಲಿಲ್ಲ. ಒಂದು 2:30 ಅಷ್ಟೊತ್ತಿಗೆ ಕೊನೆಗೆ ಉಸಿರು ಹೇಳಿದ್ರು. ಆಮೇಲೆ ಗುರು ಅವರು ಹೇಳಿದ ಹಾಗೆ ಕ್ರಿಮೇಷನ್ ಬಗ್ಗೆ ಅವರ ಸಂಬಂಧಿಕರಲ್ಲಿ ಸ್ವಲ್ಪ ಹಿರಿಯರು ಅವರ ಒಂದು ಮಾರ್ಗದರ್ಶನ ತಗೊಂಡು ಅವರು ಯಾವ ರೀತಿ ಹೇಳ್ತಾರೋ ಹಾಗೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಆ ನಿರ್ಧಾರಗಳನ್ನು ಅವ್ರ ಜೊತೆ ಮಾತಾಡಿ ಗುರು ಅವರು ಮಾಡ್ತಾರೆ. ಯಾವುದೇ ಮಾಹಿತಿ ಇದ್ದರೂ ನಿಮಗೆ ಮಾಧ್ಯಮದ ಮುಖಾಂತರ ಜನಗಳಿಗೆ ಗೊತ್ತಾಗುತ್ತೆ.